ಫಾರಿನರ್ಸ್ बच्चों के लिए शिव बाबा के महावाक्य। ಫಾರಿನರ್ಸ್ ಮಕ್ಕಳಿಗೋಸ್ಕರ ಶಿವಬಾಬಾರವರ ಮಹಾವಾಕ್ಯ। विदेश में भी सेवा और स्व पुरुषार्थ की लहर अच्छी चल रही है और मेजॉरिटी सभी के अंदर ये उमंग बहुत अच्छा है। दिन रात एक ही लगन है कि विश्व में बाप के प्रत्यक्षता का झंडा जल्दी से जल्दी लहराए, क्योंकि विदेशियों की ड्यूटी है भारत को जगाना। तो ऊंचा झंडा लहराएंगे तब तो सबकी नजर जाएगी। लेकिन बाप दादा डबल विदेशियों को कमाल करने वाले भी कहते हैं, तो कौन सी कमाल की है? दूरी को समीप अनुभव करने की कमाल की है। जितना देश दूर है ना, इतना दिल से समीप है, चारों ओर से आए हैं। बाप दादा सभी डबल विदेशियों को विशेष विशेषता का वरदान देते हैं कि सदा दिल तख्त नशीन, बाप के दिल पर आप हैं और आपके दिल पर बाप है। अव्यक्त वाणी तारीख 23 दिसंबर 1994 पृष्ठ 60 आदि। ವಿದೇಶದಲ್ಲೂ ಸಹ ಸೇವೆ ಮತ್ತು ಸ್ವಪುರುಷಾರ್ಥದ ಅಲೆಗಳು ಚೆನ್ನಾಗಿ ನಡೀತಾ ಇದೆ ತುಂಬ, ಮತ್ತು ಮೆಜಾರಿಟಿ ಎಲ್ಲರ ಒಳಗಡೆನೂ ಸಹ ಈ ಉಮಂಗ್ ಉತ್ಸಾಹನೂ ತುಂಬ ಚೆನ್ನಾಗಿದೆ. ಹಗಲಲ್ಲೂ ರಾತ್ರಿಯಲ್ಲೂ ಒಂದೇ ಸೆಳೆತಾ ಇದೆ ಯಾವಾಗಲೂ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಬಾವುಟ ಬೇಗಕ್ಕಿಂತ ಬೇಗ ಹಾರಾಡಿಸ್ಬೇಕು ಅಂತ. ಏಕೆಂದರೆ ವಿದೇಶಿಗಳ ಡ್ಯೂಟಿ ಆಗಿದೆ ಭಾರತವನ್ನು ಎದ್ದೇಳಿಸೋದು. ಅದಕ್ಕೋಸ್ಕರ ತುಂಬ ಉನ್ನತವಾಗಿರುವಂಥ ಬಾವುಟವನ್ನು ಹಾರಾಡಿಸಿ ಆವಾಗ ಎಲ್ಲರ ದೃಷ್ಟಿನೂ ಅದ್ರ ಮೇಲೆ ಹೋಗುತ್ತೆ. ಆದರೆ ಬಾಪ್ದಾದ ಡಬಲ್ ವಿದೇಶಿಗಳಿಗೆ ಕಮಾಲ್ ಮಾಡುವಂಥವ್ರು ಅಂತಲೂ ಸಹ ಹೇಳ್ತಾರೆ, ಮತ್ತು ಯಾವ ಅದ್ಭುತವನ್ನು ಮಾಡಿ ತೋರಿಸ್ತಾರೆ. ದೂರ ಇರೋರನ್ನ ಹತ್ತಿರ ಅನುಭವ ಮಾಡಿಸುವಂಥ ಅದ್ಭುತವನ್ನು ಮಾಡ್ತಾರೆ ಅಲ್ವಾ. ಎಷ್ಟು ದೇಶ ದೂರ ಆಗಿದೆ ಅಷ್ಟೇ ಹೃದಯದಿಂದ ಹತ್ತಿರ ಇದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಬಾಪ್ದಾದ ಎಲ್ಲ ಡಬಲ್ ವಿದೇಶಿಗಳಿಗೂ ಸಹ ವಿಶೇಷವಾಗಿ ವಿಶೇಷತೆಯ ವರದಾನವನ್ನು ಕೊಡ್ತಾರೆ. ಏನಂತ ವಿಶೇಷತೆ? ಯಾವಾಗಲೂ ದಿಲ್ ತಖ್ತ್ ನಶೀನರಾಗಿರಬೇಕು ಅಂತ. ತಂದೆಯ ಹೃದಯದ ಮೇಲೆ ನೀವಿದ್ದೀರಾ ಮತ್ತು ನಿಮ್ಮ ಹೃದಯದ ಮೇಲೆ ತಂದೆ ಇದ್ದಾರೆ. ಅವ್ಯಕ್ತವಾಣಿ ತಾರೀಖ್ 23/12/1994 ಪೇಜ್ ನಂಬರ್ 60 ಆದಿ। ಒಂದು ವೇಳೆ ನೀವೆಲ್ಲರೂ ವಿದೇಶಿಗಳಾಗಲಿಲ್ಲ ಅಂದರೆ तो विदेश के भिन्न भिन्न देशों की सेवा कैसे होती? ಮತ್ತೆ ವಿದೇಶದಲ್ಲಿರೋ ಭಿನ್ನ ಭಿನ್ನ ದೇಶಗಳ ಸೇವೆ ಯಾವ ರೀತಿ ನಡೆಯುತ್ತೆ? अगर आप विदेश के रूप में नहीं आते, ಒಂದು ವೇಳೆ ನೀವು ವಿದೇಶಿಗಳ ರೂಪದಲ್ಲಿ ಬರಲಿಲ್ಲ ಅಂದರೆ तो बाप दादा को सब देशों की भाषा के यहाँ क्लास रखने पड़ते। ಮತ್ತೆ ಬಾಪ್ ದಾದಾ ಇರೋರಿಗೆ ಎಲ್ಲ ದೇಶಗಳವರಿಗೋಸ್ಕರ ಮತ್ತೆ ಇಲ್ಲಿ ಕ್ಲಾಸ್ ಇಡಬೇಕಾಗುತ್ತೆ, भाषा सिखाने के लिए, ಭಾಷೆಯನ್ನು ಕಲಿಸ್ಲಿಕ್ಕೋಸ್ಕರ. वो सब तैयारी करनी पड़ती। ಅದೆಲ್ಲ ತಯಾರಿ ಮಾಡಬೇಕಾಗುತ್ತೆ. तो आप लोग जो भिन्न भिन्न देश में गए हो, ಮತ್ತೆ ನೀವೆಲ್ಲರೂ ಯಾರು ಭಿನ್ನ ಭಿನ್ನ ದೇಶದಲ್ಲಿ ಹೋಗಿದ್ದೀರಾ, वो सेवा के प्रति गए हो। ಮತ್ತೆ ನೀವೆಲ್ಲ ಸೇವೆಗೋಸ್ಕರ ಹೋಗಿದ್ದೀರಾ. और डबल विदेशी जो वारसदार हैं, ಯಾರು ಡಬಲ್ ವಿದೇಶಿ ವಾರಿಸ್ದಾರರು ಯಾರೇ ಇದ್ದಾರೆ उनके लिए बोला। ಅವರಿಗೋಸ್ಕರ ಹೇಳಿದರು. अलग अलग देश हैं, ಬೇರೆ ಬೇರೆ ದೇಶಗಳಿದೆ. माला में अनेक धर्म हैं, ಮಾಲೆಯಲ್ಲೂ ಸಹ ಅನೇಕ ಧರ್ಮಗಳಿದೆ, अनेक धर्म के ग्रुप से हैं, ಮತ್ತೆ ಅನೇಕ ಧರ್ಮಗಳ ಗ್ರೂಪ್ ಸಹ ಇದೆ. अलग अलग धर्म खंडों में बिखरे हुए हैं, ಬೇರೆ ಬೇರೆ ಧರ್ಮಖಂಡಗಳಲ್ಲಿ ಹರಡ್ಕೊಂಡಿದ್ದಾರೆ. तो उनका चुनाव करने के लिए कोई तो जरूर चाहिए ना। ಮತ್ತೆ ಅವರ ಆಯ್ಕೆ ಮಾಡ್ಲಿಕ್ಕೋಸ್ಕರ ಯಾರಾದರೂ ಖಂಡಿತವಾಗಿ ಬೇಕಾಗಿದೆ ಅಲ್ವಾ. तो वह सेवा के प्रति गए हो। ಮತ್ತೆ ಅದಂತೂ ನೀವು ಸೇವೆಗೋಸ್ಕರ ಹೋಗಿದ್ದೀರಾ. समझा? ಅರ್ಥ ಆಯ್ತಾ? ओरिजिनल
ओरिजिनल आप ब्राह्मण आत्माएं हो। ಒರಿಜಿನಲ್ ಅಂತೂ ನೀವು ಬ್ರಾಹ್ಮಣ ಆತ್ಮಗಳಾಗಿದ್ದೀರಾ. विदेशी आत्माएं नहीं हो। ನೀವು ವಿದೇಶಿ ಆತ್ಮಗಳಾಗಿಲ್ಲ. अगर ओरिजिनल ब्राह्मण आत्माएं न होते ಒಂದು ವೇಳೆ ಒರಿಜಿನಲ್ ಬ್ರಾಹ್ಮಣ ಆತ್ಮಗಳಾಗಿಲ್ಲ ಅಂದರೆ तो बाप विदेशियों के लिए न कहते। ಮತ್ತೆ ತಂದೆ ವಿದೇಶಿಗಳಿಗೋಸ್ಕರ ಹೇಳೋದಿಲ್ಲ. क्या ಈ ಥರ ಹೇಳ್ತಾ ಇರಲಿಲ್ಲ. ಏನಂತ? विदेशी बाप को प्रत्यक्ष करेंगे। ವಿದೇಶಿಗಳೇ ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ ಅಂತ. दुनिया के लोग प्रत्यक्ष कर सकते हैं क्या? ಪ್ರಪಂಚದಲ್ಲಿರೋ ಜನಗಳು ಪ್ರತ್ಯಕ್ಷ ಮಾಡ್ಬೋದಾಗಿದೆನಾ? बाप को कौन प्रत्यक्ष करेंगे? ತಂದೆಯನ್ನ ಯಾರು ಪ್ರತ್ಯಕ್ಷ ಮಾಡ್ತಾರೆ? बाप के जो बच्चे होंगे वही प्रत्यक्ष करेंगे। ತಂದೆ ಮಕ್ಕಳು ಯಾರಾಗಿರ್ತಾರೋ ಅವರೇ ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ. तो विदेशी आत्माएं नहीं हो। ಮತ್ತೆ ನೀವು ವಿದೇಶಿ ಆತ್ಮಗಳಾಗಿಲ್ಲ. भिन्न भिन्न विश्व की सेवा के लिए गए हो। ನೀವು ಭಿನ್ನ ಭಿನ್ನ ಆತ್ಮಗಳು ವಿಶ್ವದ ಸೇವೆಗೋಸ್ಕರ ಹೋಗಿದ್ದೀರಾ. देखो भारत में भी हर भाषा के बच्चे आए हैं ನೋಡಿ, ಭಾರತದಲ್ಲೂ ಸಹ ಎಲ್ಲ ದೇಶದ ಮಕ್ಕಳು ಬಂದಿದ್ದಾರೆ, ಎಲ್ಲ ಭಾಷೆಯ ಮಕ್ಕಳು ಬಂದಿದ್ದಾರೆ और सेवा कर रहे हैं। ಮತ್ತೆ ಎಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದಾರೆ. नहीं तो पहले एक ही ग्रुप था। ಇಲ್ಲಿದ್ರೆ ಮೊದಲಂತೂ ಒಂದೇ ಗ್ರೂಪ್ ಇತ್ತು. कौन सा ग्रुप था? ಯಾವ ಗ್ರೂಪ್ ಇತ್ತು ಮೊದಲು? नहीं तो लंदन तो 69 में पहले पहले निकला है विदेशियों के बीच में। ಯಾರೋ ಅಂದ್ರು ಲಂಡನ್ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಲ್ಲ, ಲಂಡನ್ ಅಂತೂ 69ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲು ತಯಾರಾಗಿತ್ತು ಅಲ್ಲಿ ಸೆಂಟರ್ ವಿದೇಶಿಗಳ ಮಧ್ಯದಲ್ಲಿ. पहले एक ही ग्रुप था, सिंधी ग्रुप। ಮೊದಲಂತೂ ಒಂದೇ ಗ್ರೂಪ್ ಇತ್ತು, ಸಿಂಧಿ ಗ್ರೂಪ್. कौन सी भाषा वाला? सिंधी ग्रुप था। ಯಾವ ಭಾಷೆಯವರು? ಸಿಂಧಿ ಭಾಷೆ ಹೇಳುವಂಥವ್ರು, ಸಿಂಧಿ ಗ್ರೂಪ್ ಆಗಿತ್ತು. फिर धीरे धीरे भिन्न भिन्न ग्रुप है, चाहे भारत के ಮತ್ತೆ ನಿಧಾನವಾಗಿ ಬೇರೆ ಬೇರೆ ಗ್ರೂಪ್ಗಳು ಬಂತು. ಬಲ್ಲೆ ಭಾರತದವರೇ ಆಗಲಿ चाहे विदेश के आते रहे ಅಥವಾ ವಿದೇಶದವರು ಬರ್ತಾ ಇದ್ರು. और आगे बढ़ते रहे। ಮತ್ತೆ ಬಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ರು. यह भी ड्रामा में नूद था। ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿತ್ತು. बना बनाया खेल है। ಇದು ಸಹ ಮಾಡಿ ಮಾಡಲ್ಪಟ್ಟಂತ ಆಟ ಆಗಿದೆ. 31/99 की अमृतवाणी का छठा पेज। वैसे भी पहले पहले जड़ में थोड़े होते हैं। ಹಾಗೂ ಸಹ ಮೊಟ್ಟ ಮೊದಲು ಬೇರಿನಲ್ಲಿ ಸ್ವಲ್ಪನೇ ಇರ್ತಾರೆ. फिर धीरे धीरे तना और शाखाएं निकलती है। ಮತ್ತೆ ನಿಧಾನವಾಗಿ ಕಾಂಡ ಮತ್ತೆ ರೆಂಬೆ ಕೊಂಬೆಗಳೆಲ್ಲ ತಯಾರಾಗುತ್ತೆ. तो वो फाउंडेशन बना। ಮತ್ತೆ ಅದು ಸಹ ಫೌಂಡೇಶನ್ ಆಗುತ್ತೆ. निमित्त सिंध देश का। ನಿಮಿತ್ತ ಆಗಿದ್ದಾರೆ ಸಿಂಧ ದೇಶದವರು. फिर धीरे धीरे वृक्ष बढ़ता गया। ಮತ್ತೆ ನಿಧಾನವಾಗಿ ವೃಕ್ಷ ದೊಡ್ಡದಾಗ್ತಾ ಹೋಗುತ್ತೆ. भाषाएं और देश की शाखाएं ಭಾಷೆಗಳು ಮತ್ತು ದೇಶದ ಶಾಖೆಗಳು. आप शाखाओं में नहीं हो। ನೀವು ರೆಂಬೆ ಕೊಂಬೆಗಳಲ್ಲಿ ಇಲ್ಲ. क्या आप शाखाओं में नहीं हो? ನೀವು ರೆಂಬೆ ಕೊಂಬೆಗಳಲ್ಲಿ ಇಲ್ಲ. आप तो बाप दादा के साथ हो। ನೀವಂತೂ ಬಾಬ್ದಾದಾರವರ ಜೊತೆಯಲ್ಲಿದ್ದೀರಾ. शाखाओं में कौन है? ಮತ್ತೆ ಆ ರೆಂಬೆ ಕೊಂಬೆಗಳಲ್ಲಿ ಯಾರಿದ್ದಾರೆ? दूसरे धर्म वाले या शुद्ध स्वधर्मी और स्वदेशी? ಮತ್ತೆ ಆ ರೆಂಬೆ ಕೊಂಬೆಗಳಲ್ಲಿ ಯಾರಿದ್ದಾರೆ? ಬೇರೆ ಧರ್ಮದವರು ಇದ್ದಾರಾ ಅಥವಾ ಸ್ವದೇಶಿ ಸ್ವಧರ್ಮಿಗಳಿದ್ದಾರಾ? दूसरे धर्म वाले शाखाओं में है ಬೇರೆ ಧರ್ಮದವರೇ ರೆಂಬೆ ಕೊಂಬೆಯಲ್ಲಿದ್ದಾರೆ. और बाप दादा कहाँ है? ಮತ್ತೆ ಬಾಬ್ದಾದ ಎಲ್ಲಿದ್ದಾರೆ? हैं? जो मूल तना है जहाँ से शाखाएं निकलती हैं
ಮೂಲ ಕಾಂಡ ಏನಿದೆ, ಎಲ್ಲಿಂದ ಈ ರೆಂಬೆ ಕೊಂಬೆಗಳು ಬರುತ್ತೆ, ಅಲ್ಲಿ ಆ ಮೂಲ ಕಾಂಡದಲ್ಲೇ ತಂದೆ ಇದ್ದಾರೆ. तो आप तो बाप दादा के साथ हो, ಮತ್ತು ನೀವಂತೂ ಬಾಬ್ದಾದರವರ ಜೊತೆಯಲ್ಲಿದ್ದೀರಾ. ये भाव अंदर नहीं रखना ಈ ಭಾವನೆಯನ್ನು ಒಳಗಡೆ ಇಟ್ಕೋಬೇಡಿ. कि हम तो विदेशी हैं। ಅಂದರೆ ನಾವಂತೂ ವಿದೇಶಿಗಳಾಗಿದ್ದೀವಿ. कोहिनूर हीरा, आज तक उसकी कोई कीमत नहीं आए ना आंक सका। ಕೊಹಿನೂರು ವಜ್ರ, ಇಲ್ಲಿ ಇವತ್ತಿನವರೆಗೂ ಸಹ ಯಾರೂ ಅದರ ವ್ಯಾಲ್ಯೂನ ನೋಡ್ಲಿಕ್ಕಾಗಲಿಲ್ಲ. परंतु वो विदेश में क्यों रखा है? ಮತ್ತೆ ಅಷ್ಟು ವ್ಯಾಲ್ಯೂಬಲ್ ಆಗಿರುವಂಥ ವಜ್ರವನ್ನು ಅದನ್ನು ವಿದೇಶದಲ್ಲಿ ಯಾಕೆ ಇಟ್ಟಿದ್ದಾರೆ? है भारत में भगवान आता है, ಭಾರತದಲ್ಲಿ ಭಗವಂತ ಬರ್ತಾರೆ, भारतवासियों को हीरे समान बनाता है। ಭಾರತವಾಸಿಗಳನ್ನ ವಜ್ರದ ಥರ ಮಾಡ್ತಾರೆ. तो हीरा विदेशियों के कब्जे में क्यों है? ಮತ್ತೆ ಈ ವಜ್ರ ವಿದೇಶಿಗಳ ಕಂಟ್ರೋಲಲ್ಲಿ ಯಾಕಿದೆ? हाँ, जो विदेशी है वो ही उसके मूल्य को जानते हैं। ಯಾಕೆಂದರೆ ವಿದೇಶಿಗಳು ಯಾರಿದ್ದಾರೆ ಅವರೇ ಅದರ ವ್ಯಾಲ್ಯೂನ ಅರ್ಥ ಮಾಡ್ಕೊತಾರೆ, ತಿಳ್ಕೊತಾರೆ. और बाप दादा भी क्या बोलते? ಮತ್ತೆ ಬಾಬ್ದಾದರವರು ಸಹ ಏನಂತ ಹೇಳ್ತಾರೆ? बाप की प्रत्यक्षता विदेशों से होगी, ತಂದೆಯ ಪ್ರತ್ಯಕ್ಷತೆ ಏನಿದೆ ಅದು ವಿದೇಶದಿಂದ ಆಗುತ್ತೆ. विदेशी बाप को प्रत्यक्ष करेंगे। ವಿದೇಶಿಗಳೇ ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ. इसका मतलब भारत के कुंभकर्ण हीरे की वैल्यू को पहचान ही नहीं पाते। ಇದರ ಅರ್ಥ ಏನಾಯ್ತು? ಭಾರತದಲ್ಲಿರೋ ಕುಂಭಕರ್ಣರು ಈ ವಜ್ರದ ವ್ಯಾಲ್ಯೂವನ್ನು ಗುರುತಿಸ್ಕೊಳ್ಳೋಕೆ ಆಗಲ್ಲ. किसके द्वारा पहचानते हैं? ಯಾರ ಮುಖಾಂತರ ಅವ್ರು ಗುರುತಿಸ್ಕೊಂತಾರೆ? विदेशी बुद्धि में तीखे होते हैं। ವಿದೇಶಿಗಳು ಬುದ್ಧಿಯಿಂದ ತೀಕ್ಷ್ಣರಾಗಿರ್ತಾರೆ. बुद्धिमानों की बुद्धि भगवान भारत में आते हैं। ಬುದ್ಧಿವಂತರಿಗೂ ಸಹ ಬುದ್ಧಿವಂತ ತಂದೆ ಯಾರಿದ್ದಾರೆ ಅವರು ಆ ಭಗವಂತ ಭಾರತದಲ್ಲೇ ಬರ್ತಾರೆ. और भारत के लोग पहचान नहीं पाते हैं। ಮತ್ತೆ ಭಾರತದಲ್ಲಿರೋ ಜನಗಳು ಗುರುತಿಸ್ಕೊಳ್ಳೋಕೆ ಆಗಲ್ಲ. विदेशी लोग पहचानते हैं। ಮತ್ತೆ ವಿದೇಶಿ ಜನಗಳು ಯಾರಿದ್ದಾರೆ ಅವ್ರು ಗುರುತಿಸ್ಕೊಂತಾರೆ. विदेश की सर्विस का मूल फाउंडेशन ही यह है कि विदेश की आवाज द्वारा भारत के कुंभकर्ण जागेंगे। विदेश सर्विस की एम ऑब्जेक्ट यह है। विदेश का विदेश में दिखाया यह कोई बड़ी बात नहीं है। उस लक्ष्य से विदेश की सेवा ड्रामा में नुंधी हुई है और अब तक भी कोई भी इन्वेंशन का आवाज विदेश से ही होता आया है। इन्वेंशन भारत की ही होती है, लेकिन भारतवासी भारत की इन्वेंशन को विदेशियों द्वारा ही मानते आए हैं। ऐसे ही यह ईश्वरीय प्रत्यक्षता की आवाज विदेश सर्विस ही भारत में नाम बाला करेगी। अव्यक्त वाणी तारीख 2 अगस्त 1975 पृष्ठ 72 मध्य। ವಿದೇಶದ ಸರ್ವಿಸಿನ ಮೂಲ ಫೌಂಡೇಶನ್ನೇ ಇದೇ ಆಗಿದೆ. ವಿದೇಶದ ಧ್ವನಿಯ ಮುಖಾಂತರ ಭಾರತದ ಕುಂಭಕರ್ಣರು ಜಾಗೃತರಾಗ್ತಾರೆ. ವಿದೇಶದ ಸರ್ವಿಸಿನ ಏಮ್ ಆಬ್ಜೆಕ್ಟೇ ಇದಾಗಿದೆ. ವಿದೇಶದಲ್ಲಿ ತೋರಿಸೋದು ಇದೇನು ದೊಡ್ಡ ಮಾತಾಗಿಲ್ಲ. ಆ ಲಕ್ಷ್ಯದಿಂದ ವಿದೇಶದ ಸೇವೆ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಮತ್ತು ಇಲ್ಲಿವರೆಗೂ ಯಾವುದೇ ಇನ್ವೆನ್ಷನ್ನ ಧ್ವನಿ ಇದೆ ಅದು ವಿದೇಶದಿಂದನೇ ಬರ್ತಾ ಇತ್ತು. ಇಲ್ಲಿವರೆಗೂ ಇನ್ವೆನ್ಷನ್ ಭಾರತದಾಗಿರುತ್ತೆ, ಆದರೆ ಭಾರತವಾಸಿಗಳು ಆ ಭಾರತದ ಇನ್ವೆನ್ಷನನ್ನು ವಿದೇಶಿಗಳ ಮುಖಾಂತರನೇ ಆಚರಿಸ್ತಾ ಬಂದಿದ್ದಾರೆ. ಅದೇ ರೀತಿ ಇದು ಈಶ್ವರೀಯ ಪ್ರತ್ಯಕ್ಷತೆಯ ಧ್ವನಿನೂ ಸಹ ಈ ವಿದೇಶದ ಸರ್ವಿಸಿನ ಮುಖಾಂತರ ಭಾರತದಲ್ಲಿ ಹೆಸರನ್ನು ಪ್ರಸಿದ್ಧಿ ಮಾಡುತ್ತೆ. ಅವ್ಯಕ್ತವಾಣಿ ತಾರೀಖ್ 2/8/1975 ಪೇಜ್ ನಂಬರ್ 72 ಮಧ್ಯ. विदेशी बाप को प्रत्यक्ष करते हैं। ವಿದೇಶಿಗಳು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ. भारतवासी बाप को प्रत्यक्ष नहीं कर पाते, न पहचान ಭಾರತವಾಸಿಗಳು ತಂದೆಯನ್ನು ಪ್ರತ್ಯಕ್ಷ ಮಾಡ್ಲಿಕ್ಕೆ ಆಗೋದಿಲ್ಲ, पाते हैं और न प्रत्यक्ष कर पाते। ಮತ್ತೆ ಅವ್ರನ್ನ ಗುರುತಿಸ್ಕೊಳ್ಳೋಕ್ಕೂ ಆಗಲ್ಲ, ಪ್ರತ್ಯಕ್ಷನೂ ಮಾಡೋಕ್ಕಾಗಲ್ಲ. भारतवासी तो ज्यादा ही तमो प्रधान बन जाते हैं। ಭಾರತವಾಸಿಗಳಂತೂ ಜಾಸ್ತಿನೇ ತಮ್ಮ ಪ್ರಧಾನ ಆಗ್ಬಿಡ್ತಾರೆ. जो विदेशी है
वो आत्माएं परम धाम से बाद में आती हैं या पहले आती हैं? ಯಾರು ವಿದೇಶಿಗಳಾಗಿದ್ದಾರೆ ಅವರ ಆತ್ಮ ಏನಿದೆ ಅದು ಪರಮಧಾಮದಿಂದ ಮೊದಲೇ ಬಂದ್ಬಿಡುತ್ತಾ ಅಥವಾ ಲೇಟಾಗಿ ಬರ್ತಾರೆ ಅವರೆಲ್ಲ? बाद में आती है। ಎಲ್ಲರೂ ಅಲ್ಲಿ ಲೇಟಾಗಿ ಬರ್ತಾರೆ. तो बाद में आने वाली आत्मा ಮತ್ತೆ ಆಮೇಲೆ ಬರುವಂಥ ಆತ್ಮಗಳು अंत तक सतो प्रधानता का पाठ बजाएगी ಮತ್ತೆ ಆಮೇಲೆ ಬರುವಂಥ ಆತ್ಮಗಳು ಅಂತ್ಯದವರೆಗೂ ಸತೋಪ್ರಧಾನತೆಯ ಪಾತ್ರವನ್ನ ಮಾಡ್ತಾರ? या पहले पुरानी आने वाली आत्मा सतो प्रधानता का पाठ बजाएगी? ಅಥವಾ ಯಾರು ಹಳಬರಾಗಿರ್ತಾರೆ ಮೊದಲಿಂದ ಬರುವಂಥ ಆತ್ಮಗಳಾಗಿರ್ತಾರೆ ಅವರು ಸತೋಪ್ರಧಾನ ಪಾತ್ರವನ್ನ ಮಾಡ್ತಾರ? जो बाद में आने वाले विदेशी हैं ಯಾರು ಆಮೇಲೆ ಬರುವಂಥ ವಿದೇಶಿಗಳಾಗಿದ್ದಾರೆ वो अंत तक सात्विक बुद्धि रहते हैं। ಅವರು ಅಂತ್ಯದವರೆಗೂ ಸಾತ್ವಿಕ ಬುದ್ಧಿ ಉಳ್ಳವರಾಗಿರ್ತಾರೆ. जैसे और दुनिया की नई नई खोजें कर लेते हैं, ಯಾವ ಥರ ಇನ್ನು ಬೇರೆ ಬೇರೆ ಪ್ರಪಂಚದ ಹೊಸ ಹೊಸ ಇನ್ವೆನ್ಷನ್ ಅನ್ನ ಮಾಡ್ತಾ ಇರ್ತಾರೆ, आविष्कार कर लेते हैं, उनकी अपनी बुद्धि ऐसी चलती है गहराई से ಅಂದ್ರೆ ಅವ್ರ ಬುದ್ಧಿ ಅಷ್ಟು ಆಳವಾಗಿ ನಡೆಯುತ್ತೆ, ಏನಾದರೂ ಹೊಸದಾಗಿ ಆವಿಷ್ಕಾರಗಳನ್ನ ಮಾಡ್ತಾ ಇರ್ತಾರೆ, ಇನ್ವೆನ್ಷನ್ ಮಾಡ್ತಾ ಇರ್ತಾರೆ. ऐसे ही परमपिता परमात्मा के बारे में भी वो गहराई से मनन चिंतन मंथन करके बाप को प्रत्यक्ष कर लेते हैं। ಅದೇ ರೀತಿ ಪರಮಪಿತ ಪರಮಾತ್ಮನ ಬಗ್ಗೆನೂ ಅವರು ಆಳವಾಗಿ ಇನ್ವೆನ್ಷನ್ ಮಾಡ್ತಾರೆ, ಮನನ ಚಿಂತನೆಯನ್ನ ಮಾಡ್ತಾರೆ, ಆಳವಾಗಿ ತಿಳ್ಕೊಂಡ್ಬಿಟ್ಟು ತಂದೆಯನ್ನ ಪ್ರತ್ಯಕ್ಷ ಮಾಡ್ತಾರೆ. मिनी मधुबन की रूपरेखा कैसी होनी चाहिए? ಅವ್ರು ಕೇಳ್ತಾ ಇದ್ದಾರೆ, ಬಾಬಾ ಮಿನಿ ಮಧುಬನದ ರೂಪರೇಖೆ ಯಾವ ತರ ಇರಬೇಕಾಗಿದೆ ಅಂತ. यहाँ की तो अलग बात है, विदेश पे मधुबन मिनी मधुबन की रूपरेखा कैसी होनी चाहिए? ಅವ್ರು ಹೇಳ್ತಿದ್ದಾರೆ, ಇಲ್ಲಿ ಮಾತು ಬೇರೆ ಆಗಿದೆ ಇಂಡಿಯಾದು, ಆದ್ರೆ ವಿದೇಶದಲ್ಲಿ ಮಧುಬನದ ರೂಪರೇಖೆ ಯಾವ ತರ ಇರಬೇಕಾಗಿದೆ ಅಂತ. मन ಬಾಬಾ ಕೇಳ್ತಾ ಇದ್ದಾರೆ, ಇದ್ರ ಅಂದ್ರೆ ಏನು? बाबा ने तो रूपरेखा बता दी। ಬಾಬಾ ಅಂತೂ ರೂಪರೇಖೆಯನ್ನ ಹೇಳ್ಬಿಟ್ಟಿದ್ದಾರೆ. मिनी मधुबन नाम कहाँ से पड़ा? ಮಿನಿ ಮಧುಬನ ಅಂತ ಹೆಸರು ಎಲ್ಲಿಂದ ಬೀಳುತ್ತೆ? पहले तो मधुबन नाम था, ಮೊದಲಂತೂ ಮಧುಬನ ಅಂತ ಹೆಸರಿತ್ತು. वो मिनी मधुबन नाम कहाँ से पड़ा? ಈ ಮಿನಿ ಮಧುಬನ ಅಂತ ಹೆಸರು ಎಲ್ಲಿಂದ ಬೀಳುತ್ತೆ? एडवांस पार्टी बनी तो मिनी मधुबन पहला मिनी मधुबन कौन सा हुआ? ಯಾವಾಗ ಅಡ್ವಾನ್ಸ್ ಪಾರ್ಟಿ ಆರಂಭ ಆಗುತ್ತೆ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಯಾವಾಗ ಅಡ್ವಾನ್ಸ್ ಪಾರ್ಟಿ ಆರಂಭ ಆಗುತ್ತೆ ಅವಾಗ ಮೊಟ್ಟ ಮೊದಲು ಮಿನಿ ಮಧುಬನ ಯಾವ್ದಾಯ್ತು, ಎಲ್ಲಿಂದ ಆರಂಭ ಆಯ್ತು? हाँ तो वैसा ही होना चाहिए। ಕಂಪಿಲ್ ಆಗಿತ್ತು, ಮತ್ತೆ ಅದೇ ತರ ಇರ್ಬೇಕಾಗಿದೆ. कंपिल में भी तो विदेशियों ने जब आना शुरू किया तभी तो प्रत्यक्षता हुई। ಕಂಪಿಲ್ನಲ್ಲೂ ಸಹ ಯಾವಾಗ ವಿದೇಶಿಗಳು ಬರ್ಲಿಕ್ಕೆ ಆರಂಭ ಆಯ್ತು ಅವಾಗೆ ಪ್ರತ್ಯಕ್ಷತೆ ಆರಂಭ ಆಯ್ತಲ್ವಾ? इंडियंस ने तो आना ही नहीं शुरू किया। ಇಂಡಿಯನ್ಸ್ ಯಾರಿದ್ರು ಭಾರತವಾಸಿಗಳು, ಅವರಂತೂ ಬರೋದಕ್ಕೆ ಆರಂಭನೇ ಮಾಡಿಲ್ಲ ಇನ್ನು. अभी भी भारत के जो विदेशी हैं वो ही ज्यादा तादाद में आ रहे हैं। ಇವಾಗೂ ಸಹ ಭಾರತದ ವಿದೇಶಿಗಳು ಯಾರಿದ್ದಾರೆ ಅವರೇ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. इंडियंस तो अभी भी बहुत कम है। ಇಂಡಿಯನ್ಸ್ ಅಂತೂ ಇವಾಗೂ ಸಹ ತುಂಬಾ ಕಡಿಮೆ ಆಗಿದ್ದಾರೆ. भारत के हिसाब से उत्तर भारत के हिसाब से दक्षिण भारत विदेश बताया है। ಭಾರತದ ಲೆಕ್ಕದಲ್ಲಿ ಉತ್ತರ ಭಾರತದ ಹೋಲಿಕೆಯಲ್ಲಿ ದಕ್ಷಿಣ ಭಾರತಕ್ಕೆ ಭಾರತದ ವಿದೇಶ ಅಂತ ಹೇಳಿದ್ದಾರೆ. तो दक्षिण भारत की आत्माएं ढेर निकल रही है। ಮತ್ತೆ ದಕ್ಷಿಣ ಭಾರತದ ಆತ್ಮಗಳು ತುಂಬಾ ಹೆಚ್ಚಾಗಿ ಬರ್ತಾ ಇದ್ದಾರೆ. भाषा न जानते हुए भी बात की गहराई को पहचान रही है। ಭಾಷೆ ಗೊತ್ತಿಲ್ಲ ಆದ್ರೂ ಸಹ ತಂದೆಯ ಆಳವನ್ನ ತಿಳ್ಕೊಂತಾ ಇದ್ದಾರೆ. और उत्तर भारत नहीं पहचान रहा। ಆದ್ರೆ ಉತ್ತರ ಭಾರತದವ್ರು ಗುರುತಿಸ್ಕೊಂತಾನೆ ಇಲ್ಲ. तो भारत के विदेश से बाप की प्रत्यक्षता हुई। ಮತ್ತೆ ಭಾರತದ ವಿದೇಶದಿಂದ ತಂದೆಯ ಪ್ರತ್ಯಕ್ಷತೆ ಆಯಿತು सन 76 से। 76ನೇ ಇಸ್ವಿಯಿಂದ. अभी जो स्थूल विदेश है ಇವಾಗ ಏನು ಸ್ಥೂಲ ವಿದೇಶ ಏನಿದೆ वहाँ से भी प्रत्यक्षता होगी। ಅಲ್ಲಿಂದನೂ ಸಹ ಪ್ರತ್ಯಕ್ಷತೆ ಆಗಬೇಕಾಗಿದೆ. अभी काम तो बहुत पड़ा हुआ है। ಇವಾಗ ಕೆಲಸ ಅಂತೂ ತುಂಬಾ ಉಳ್ಕೊಂಡಿದೆ ಇನ್ನು. विदेश की सेवा में इतनी मेहनत नहीं करनी पड़ती है, भारत में बहुत मेहनत लगती है। विदेश की धरनी फिर भी सुनी सुनाई बातों से साफ है, भारत में यह भी मेहनत करनी पड़ती है। दूसरी बात, विदेशी आत्माएं अभी सब कुछ देखकर थक गई है और भारत वालों ने देखना शुरू किया है। भारत वालों के अंदर अभी इच्छा उत्पन्न हुई है और उन्हों की पूरी हो गई है।
इसलिए भारत की सेवा से विदेश की सेवा इजी है। अव्यक्त वाणी तारीख 15 मार्च 1981 पृष्ठ 52। ವಿದೇಶದ ಸೇವೆಯಲ್ಲಿ ಇಷ್ಟೊಂದು ಶ್ರಮ ಪಡುವಂಥ ಅವಶ್ಯಕತೆ ಇರಲ್ಲ. ಭಾರತದಲ್ಲಿ ತುಂಬ ಶ್ರಮ ಪಡಬೇಕಾಗುತ್ತೆ. ವಿದೇಶದ ಭೂಮಿ ಆದರೂ ಸಹ ಹೇಳಿ ಕೇಳಿದಂಥ ಮಾತಿನಿಂದ ಕ್ಲಿಯರ್ ಆಗಿದ್ದಾರೆ. ಭಾರತದಲ್ಲಂತೂ ಇದಕ್ಕೂ ಸಹ ಶ್ರಮ ಪಡಬೇಕಾಗುತ್ತೆ. ಮತ್ತು ಇನ್ನೊಂದು ಮಾತಾಗಿದೆ, ವಿದೇಶಿ ಆತ್ಮಗಳು ಇವಾಗ ಎಲ್ಲ ನೋಡಿಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. ಆದರೆ ಭಾರತವಾಸಿಗಳು ಯಾರೇ ಇದ್ದಾರೆ, ಭಾರತದವರು ಇವಾಗಿನ ನೋಡಲಿಕ್ಕೆ ಆರಂಭ ಮಾಡಿದ್ದಾರೆ. ಭಾರತವಾಸಿಗಳ ಒಳಗಡೆ ಇವಾಗಿನ್ನೂ ಆಸೆ ಉತ್ಪನ್ನ ಆಗಿದೆ, ಆದರೆ ಅವ್ರದ್ದು ಪೂರ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಭಾರತದ ಸೇವೆಗಿಂತ ವಿದೇಶದ ಸೇವೆ ಈಸಿ ಆಗಿದೆ. ಅವ್ಯಕ್ತವಾಣಿ ತಾರೀಖ್ 15/3/1981 ಪೇಜ್ ನಂಬರ್ 52. भारतवासियों की आदत है, ಭಾರತವಾಸಿಗಳದಂತೂ ಇದು ಅಭ್ಯಾಸ ಆಗಿದೆ. भारतवासी वो ज्ञान उठावेंगे, ईजाद करेंगे तो नहीं मानेंगे. ಭಾರತವಾಸಿಗಳು ಆ ಜ್ಞಾನವನ್ನು ಎತ್ಕೊಂಡ್ರೆ ಅದರ ಇನ್ವೆನ್ಷನ್ ಮಾಡಿದರೆ ಜನಗಳು ಒಪ್ಕೊಳ್ಳೋದಿಲ್ಲ. और वही बात विदेशी ईजाद करेंगे ಅದೇ ಮಾತನ್ನು ಯಾವಾಗ ವಿದೇಶಿಗಳು ಇನ್ವೆನ್ಷನ್ ಮಾಡ್ತಾರೆ तो झट स्वीकार कर लेंगे. ಅವಾಗ ತಕ್ಷಣ ಅದನ್ನು ಸ್ವೀಕಾರ ಮಾಡ್ಕೊಂಡ್ಬಿಡ್ತಾರೆ. घर का जोगी जोगिया, आर गांव का सिद्ध. ಅಂದರೆ ಬಾಬಾ ಒಂದು ಗಾದೆ ಮಾತು ಹೇಳ್ತಾ ಇದ್ದಾರೆ, ಮನೆಯಲ್ಲಿರೋ ಯೋಗಿಗೆ ಯೋಗಿ ಅಂತ ಅಷ್ಟು ಮಹತ್ವ ಕೊಡಲ್ಲ ಯಾರು. ಅದೇ ಬೇರೆ ಊರಿನಿಂದ ಯಾರಾದರೂ ಯೋಗಿ ಆಗಿ ಬಂದುಬಿಟ್ರೆ ಅವನಿಗೆ ಸಿದ್ಧ ಪುರುಷನ ಥರ ಮಹತ್ವ ಕೊಡ್ತಾರೆ, ಅಷ್ಟು ಮಾನ ಸಮ್ಮಾನ ಕೊಡ್ತಾರೆ ಅವನಿಗೆ ಅಂತ. सो हिसाब हो जाता है. ಆ ಥರ ಲೆಕ್ಕ ಆಗೋಗ್ಬಿಡುತ್ತೆ. ಅಂದರೆ ಮನೆಯಲ್ಲಿರೋರ್ದು ವ್ಯಾಲ್ಯೂ ಇಲ್ಲ, ದೂರದವ್ರದ್ದು ವ್ಯಾಲ್ಯೂ ಇದೆ ಅಂತ. तो दूसरों को उठाना माने ज्ञान में जगाना. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಬೇರೆಯವರನ್ನ ಎದ್ದೇಳಿಸೋದು ಅಂದರೆ ಜ್ಞಾನದಲ್ಲಿ ಜಾಗೃತರನ್ನಾಗಿ ಮಾಡೋದು. इंडिया के कुंभकर्ण तो विदेश से जागने हैं ना, तो विदेश की खबर का महत्व होता है। हो भारत में प्रोग्राम और समाचार विदेश की अखबारों से पहुँचे तब फैलेगा। अव्यक्त वाणी तारीख 15 नवंबर 2003 पृष्ठ 3 मध्याह्न। ಇಂಡಿಯಾದಲ್ಲಿರೋ ಕುಂಭಕರ್ಣರಂತೂ ಭಾರತದಲ್ಲಿರೋ ಕುಂಭಕರ್ಣರಂತೂ ವಿದೇಶದವರ ಮುಖಾಂತರ ಜಾಗೃತರಾಗಬೇಕಾಗಿದೆ ಅಲ್ವಾ. ಯಾಕೆಂದರೆ ವಿದೇಶಿಗಳ ನ್ಯೂಸಿಂದು ಜಾಸ್ತಿ ಮಹತ್ವ ಇರುತ್ತೆ. ಅಂದರೆ ಪ್ರೋಗ್ರಾಮ್ ಭಾರತದಲ್ಲಿರುತ್ತೆ, ಆದರೆ ಸಮಾಚಾರ ವಿದೇಶದಲ್ಲಿರೋ ನ್ಯೂಸ್ ಪೇಪರ್ಗಳ ಮುಖಾಂತರ ತಲುಪುತ್ತೆ, ಆವಾಗ ಹರಡುತ್ತೆ ಸಮಾಚಾರ. ಅವ್ಯಕ್ತವಾಣಿ ತಾರೀಖ್ 15/11/2003 ಪೇಜ್ ನಂಬರ್ 3 ಮಧ್ಯಾಂತ. विदेशी जन्म देते हैं भगवान को ಭಗವಂತನಿಗೆ ವಿದೇಶಿಗಳು ಜನ್ಮ ಕೊಡ್ತಾರಾ या स्वदेशी जन्म देते हैं प्रत्यक्षता रूपी जन्म. ಅಥವಾ ಸ್ವದೇಶಿಗಳು ಜನ್ಮ ಕೊಡ್ತಾರ ಪ್ರತ್ಯಕ್ಷ ರೂಪಿ ಜನ್ಮಕ್ಕೆ? हैं? विदेशी देते हैं. ವಿದೇಶಿಗಳೇ ಜನ್ಮ ಕೊಡ್ತಾರೆ. भक्ति मार्ग में उनको कृष्ण भगवान कह दिया है. ಭಕ್ತಿ ಮಾರ್ಗದಲ್ಲಿ ಅವರಿಗೆ ಕೃಷ್ಣ ಭಗವಂತ ಅಂತ ಹೇಳ್ಬಿಟ್ಟಿದ್ದಾರೆ. ज्ञान मार्ग में वास्तव में कौन है? ವಾಸ್ತವದಲ್ಲಿ ಜ್ಞಾನ ಮಾರ್ಗದಲ್ಲಿ ಯಾರಾಗಿದ್ದಾರೆ? हैं? शिव शंकर भोलेनाथ भगवान है. ವಾಸ್ತವದಲ್ಲಿ ಶಿವಶಂಕರ ಭೋಲೆನಾಥೆ ಭಗವಂತ ಆಗಿದ್ದಾರೆ. उन्हीं की प्रत्यक्षता की बात है. ಅವ್ರದೇ ಪ್ರತ್ಯಕ್ಷತೆಯ ಮಾತಾಗಿದೆ. उनको प्रत्यक्ष करने वाला कौन है? ಮತ್ತೆ ಅವರನ್ನ ಪ್ರತ್ಯಕ್ಷ ಮಾಡುವಂತವ್ರು ಯಾರಾಗಿದ್ದಾರೆ? विदेशी बाप को प्रत्यक्ष करते हैं. ವಿದೇಶಿಗಳೇ ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ. विदेशी आत्माएं हैं ಅವರಂತೂ ವಿದೇಶಿ ಆತ್ಮಗಳಾಗಿದ್ದಾರೆ. जो भगवान को पहचान लेती हैं. वास्तव में वो आखिरी जन्म में ಆ ವಿದೇಶಿ ಆತ್ಮಗಳೇ ಆಗಿದ್ದಾರೆ. ಅವರು ಭಗವಂತನ ಗುರುತಿಸ್ಕೊಂಡ್ಬಿಡ್ತಾರೆ. ವಾಸ್ತವದಲ್ಲಿ ಅವರಂತೂ ಕೊನೆ ಜನ್ಮದಲ್ಲಿ कोई सेवा के हिसाब से विदेशी जाकर के बनी है. ಏನಾದರೂ ಸೇವೆಯ ಲಕ್ಷ್ಯದಿಂದ ಅವರು ವಿದೇಶಿಗಳಾಗಿದ್ದಾರೆ ಹೋಗ್ಬಿಟ್ಟು. वास्तव में तो भारतीय हैं. ವಾಸ್ತವದಲ್ಲಂತೂ ಅವರು ಭಾರತೀಯನೇ ಆಗಿದ್ದಾರೆ. सबसे ज्यादा भाग्य विदेशियों का है जो घर बैठे बाप का परिचय मिल गया है। इतना भाग्यवान अपने को समझते हो ना। बहुत लगन वाली आत्माएं हैं, स्नेही आत्माएं हैं। स्नेह का प्रत्यक्ष स्वरूप बाप और बच्चों का मेला हो रहा है। हरेक अपने को सूर्यवंशी आत्मा समझते हो। पहले राज्य में आएंगे व दूसरे नंबर के राज्य में आएंगे,
फर्स्ट राज्य में आने का एक ही पुरुषार्थ है, वह कौन सा? सदा एक की याद में रहकर एक रस अवस्था बनाओ तो वन वन और वन में आ जाएंगे। अव्यक्त वाणी तारीख 6 जनवरी 1982 पृष्ठ 222 अंत। ಎಲ್ಲರಿಗಿಂತ ಜಾಸ್ತಿ ಭಾಗ್ಯ ವಿದೇಶಿಗಳದ್ದಾಗಿದೆ. ಏಕೆಂದರೆ ಅವರು ಮನೇಲಿ ಕೂತಲ್ಲೇ ತಂದೆಯ ಪರಿಚಯ ಅವರಿಗೆ ಸಿಕ್ಬಿಟ್ಟಿದೆ. ಮತ್ತು ಇಷ್ಟು ನಾವು ಭಾಗ್ಯವಂತರಾಗಿದ್ದೀವಿ ಅಂತ ಸ್ವಯಂವನ್ನು ತಿಳ್ಕೊತೀರಾ ನೀವು? ತುಂಬ ಸೆಳೆತ ಉಳ್ಳುವಂಥ ಆತ್ಮಗಳಾಗಿದ್ದಾರೆ, ಸ್ನೇಹಿ ಆತ್ಮಗಳಾಗಿದ್ದಾರೆ. ಸ್ನೇಹದ ಪ್ರತ್ಯಕ್ಷ ಸ್ವರೂಪ ತಂದೆ ಮತ್ತು ಮಕ್ಕಳ ಜಾತ್ರೆ ಆಗ್ತಾ ಇದೆ. ಪ್ರತಿಯೊಬ್ಬರು ಸ್ವಯಂವನ್ನು ಸೂರ್ಯವಂಶಿ ಆತ್ಮ ಆಗಿದ್ದೀವಿ ಅಂತ ತಿಳ್ಕೊತೀರಾ? ಮೊದಲನೇ ರಾಜ್ಯದಲ್ಲಿ ಬರ್ತೀರಾ ಅಥವಾ 2ನೇ ನಂಬರಿನ ರಾಜ್ಯದಲ್ಲಿ ಬರ್ತೀರಾ? ಮೊದಲನೇ ಫಸ್ಟ್ ರಾಜ್ಯದಲ್ಲಿ ಬರೋದಕ್ಕೋಸ್ಕರ ಒಂದೇ ಪುರುಷಾರ್ಥ ಆಗಿದೆ. ಅದು ಯಾವುದಾಗಿದೆ? ಯಾವಾಗಲೂ ಒಬ್ಬರ ನೆನಪಿನಲ್ಲಿ ಇದ್ಬಿಟ್ಟು ಏಕರಸ ಅವಸ್ಥೆಯನ್ನು ಮಾಡ್ಕೊಳೋದು. ಆವಾಗ ಮತ್ತೆ 1 1 ಮತ್ತು 1ನಲ್ಲಿ ಬಂದುಬಿಡ್ತೀರಾ. ಅವ್ಯಕ್ತವಾಣಿ ತಾರೀಖಾಗಿದೆ 6/1/1982, ಪೇಜ್ ನಂಬರ್ 222 ಅಂತ್ಯ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿಂದು ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ ಆಗಿತ್ತು 3415.